Hi, hello, namaskara. Welcome to Hadri Sir classes. In this video, we are going to discuss very easy English grammar, that is verb. So let's begin the class. What is verb? Verb ಅಂತಂದ್ರೆ ಏನು? A verb is a word. Verb ಅನ್ನುವಂಥದ್ದು ಒಂದು ಶಬ್ದ ಅಂತ ಕರಿತೀವಿ. That shows an action. ಅದು ಏನು ಮಾಡ್ತದೆ? ಕ್ರಿಯೆಯನ್ನು ತೋರಿಸಿಕೊಡ್ತದೆ. ನೆಕ್ಸ್ಟ್ ಅಕರೆನ್ಸ್ ಸಂಭವವನ್ನು ಏನು ಮಾಡ್ತದೆ? ತೋರಿಸ್ಕೊಡ್ತದೆ. ನೆಕ್ಸ್ಟ್ ಸ್ಟೇಟ್ ಆಫ್ ಬೀಯಿಂಗ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಏನು ಮಾಡ್ತದೆ ಹೇಳೋಕ್ಕೆ ನಾವೇನು ಮಾಡ್ತೀವಿ? ವರ್ಬನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ರನ್ ಓಡು ಅಂತ ಅರ್ಥ, ಈಟ್ ತಿನ್ನು, ಸ್ಲೀಪ್ ಮಲಗು, ಪ್ಲೇ ಆಡು, ಗೋ ಹೋಗು, ಕಮ್ ಬಾ, ವಾಕ್ ನಡೆ, ಟಾಕ್ ಮಾತನಾಡು, ರೈಟ್ ಬರೆ, ರೀಡ್ ಓದು, ಲಾಫ್ ಅಂದರೆ ನಗು, ಕ್ರೈ ಅಂದರೆ ಅಳು, ಕುಕ್ ಅಂದರೆ ಅಡುಗೆ ಮಾಡು, ಜಂಪ್ ಅಂದರೆ ಜಿಗಿ, ಡ್ರೈವ್ ಅಂದರೆ ಚಲಾಯಿಸು, ಡ್ರಿಂಕ್ ಅಂದರೆ ಕುಡಿ, ಡಾನ್ಸ್ ಅಂದರೆ ನೃತ್ಯ ಕುಣಿ, ಸಿಟ್ ಅಂದರೆ ಕುಳಿತುಕೋ, ಸ್ಟ್ಯಾಂಡ್ ಅಂದರೆ ಎದ್ದು ನಿಲ್ಲು, ನೆಕ್ಸ್ಟ್ ಸ್ಟಡಿ ಅಂದರೆ ಓದು ಅಂತ ಅರ್ಥ. ಸೊ ದೀಸ್ ಆರ್ ದ ವರ್ಬ್ಸ್ ಆರ್ ಹಿಯರ್. ನೆಕ್ಸ್ಟ್ ವಿ ಗೋ ಟು ಟೈಪ್ಸ್ ಆಫ್ ವರ್ಬ್ಸ್. ಯಾವ್ಯಾವ ವಿಧಗಳನ್ನು ನಾವೇನು ಮಾಡ್ತೀವಿ ಇಲ್ಲಿ ಕಾಣ್ತೀವಿ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ. ಫಸ್ಟ್ ಒನ್ ಆ್ಯಕ್ಷನ್ ವರ್ಬ್ಸ್. ಆ್ಯಕ್ಷನ್ ವರ್ಬ್ಸ್ ಅಂತಂದ್ರೆ ಏನು ಹೇಳ್ತದೆ? ಇದು ಕ್ರಿಯೆಯನ್ನು ತೋರಿಸ್ಕೊಡ್ತದೆ. ಏನು ಕ್ರಿಯೆ ಮಾಡಾಕತ್ತೀರಿ? ಕೆಲಸ ನೋಡ್ರಿ, ಈಗ ಕೆಲಸ ಪ್ರೋಸೆಸ್ನಲ್ಲಿ ಇತ್ತು ಅಂತಂದಾಗ ಅದಕ್ಕೆ ಏನಂತ ಕರಿತೀವಿ ನಾವು? ಕ್ರಿಯೆ ನಡೆದು ಅಂತ ಕರಿತೀವಿ ನಾವು. ಕ್ರಿಯೆ ಅಂತಂದ್ರೆ ಏನಾದರೂ ಮಾಡ್ತಾ ಇರಬೇಕು. ಸೊ ರನ್ ಓಡು, ಈಟ್ ತಿನ್ನು, ರೈಟ್ ಅಂದರೆ ಬರೆ, ಥಿಂಕ್ ಅಂದರೆ ವಿಚಾರಿಸು, ಜಂಪ್ ಅಂದರೆ ಜಿಗಿ, ಸ್ಪೀಕ್ ಅಂದರೆ ಮಾತನಾಡು. ಸೊ ದ ಡೆಫಿನಿಷನ್ ಇಸ್ ವರ್ಬ್ಸ್ ದ್ಯಾಟ್ ಶೋಸ್ ಫಿಸಿಕಲ್ ಆರ್ ಮೆಂಟಲ್ ಆ್ಯಕ್ಷನ್. ಇಲ್ಲಿ ಮಾನಸಿಕ ಅಥವಾ ದೈಹಿಕ ಕ್ರಿಯೆಯನ್ನು ಒಳಗೊಂಡಿರ್ತದೆ. ಏನೇನು ಒಳಗೊಂಡಿರ್ತದೆ ರೀ? ಫಿಸಿಕಲ್ ಆ್ಯಕ್ಷನ್ ಒಳಗೊಂಡಿರ್ತದೆ ಅಥವಾ ಮೆಂಟಲ್ ಆ್ಯಕ್ಷನ್ ಒಳಗೊಂಡಿರ್ತದೆ. ಮಾನಸಿಕವಾಗಿರಲಿ ಅಥವಾ ದೈಹಿಕವಾಗಿರಲಿ ಆ ಒಂದು ಕ್ರಿಯೆಯನ್ನು ಒಳಗೊಂಡಿರುವಂಥದ್ದು ನಿಮಗೆ ಗೊತ್ತಿರ್ತದೆ. ಫಿಸಿಕಲ್ ಆ್ಯಕ್ಷನ್ ಅಂತಂದ್ರೆ ಏನಿರ್ತದೆ? ರನ್, ಜಂಪ್ ಈ ರೀತಿ ಬರುವಂಥದ್ದು. ಮೆಂಟಲ್ ಆ್ಯಕ್ಷನ್ ಅಂತಂದ್ರೆ ಥಿಂಕ್, ನೆಕ್ಸ್ಟ್ ನಾವೇನು ವಿಚಾರ ಮಾಡ್ತೀವಲ್ರಿ ಥಿಂಕ್, ಇದೆಲ್ಲ ಮೆಂಟಲ್ ಆ್ಯಕ್ಷನ್ ಅಂತ ಬರುವಂಥವು. ನೆಕ್ಸ್ಟ್ ಇಲ್ಲಿ ಸಮ್ ಸೆಂಟೆನ್ಸಸ್ ಆರ್ ಹಿಯರ್. ಫಾರ್ ಎಕ್ಸಾಂಪಲ್, ಸಿ ರನ್ಸ್ ಎವ್ರಿ ಮಾರ್ನಿಂಗ್. ಅವಳು ಪ್ರತಿದಿನಾಲೂ ಏನು ಮಾಡ್ತಾಳೆ? ಬೆಳಗ್ಗೆ ಓಡ್ತಾಳೆ. ನೆಕ್ಸ್ಟ್ ಐ ರೋಟ್ ಅ ಲೆಟರ್ ಟು ಮೈ ಫ್ರೆಂಡ್. ನಾನು ನನ್ನ ಗೆಳೆಯನಿಗೆ ಅಥವಾ ಗೆಳತಿಗೆ ಏನು ಮಾಡಿದೆ? ಪತ್ರವನ್ನು ಬರೆದೆ. ನೆಕ್ಸ್ಟ್ ಹಿ ಥಿಂಕ್ಸ್ ಅಬೌಟ್ ದ ಪ್ರಾಬ್ಲಮ್ ಡೀಪ್ಲಿ. ಅವನು ಆ ಒಂದು ಸಮಸ್ಯೆಗೆ ಭಾಳಷ್ಟು ಏನು ಮಾಡ್ತಾನೆ? ಡೀಪಾಗಿ ವಿಚಾರ ಮಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ನೋಡ್ತಾ ಇದ್ದೀವಿ. ದೀಸ್ ಆಲ್ ಆರ್ ಆ್ಯಕ್ಷನ್ ವರ್ಬ್ಸ್. ಎಲ್ಲವೂ ಕ್ರಿಯೆಯನ್ನು ತಿಳಿಸಿಕೊಡುವಂಥವು. ಏನು ಕೆಲಸ ಮಾಡ್ತೀವಿ, ಏನು ನಾವು ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು. ಓಕೆ, ಇವೆಲ್ಲ ಏನಾಗಿರ್ತಾವ್ರಿ? ಫಿಸಿಕಲ್ ಆರ್ ಮೆಂಟಲ್ ಆ್ಯಕ್ಷನ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಲಿಂಕಿಂಗ್ ವರ್ಬ್ಸ್. ನೋಡಿ, ಲಿಂಕಿಂಗ್ ವರ್ಬ್ಸ್ ಅಂತಂದಾಗ ಇನ್ನೊಂದು ರೀತಿ ನಾವು ಇದಕ್ಕೆ ಏನಂತ ಕರಿತೀವಿ? ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಕರಿಬೋದು. ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ. ಓಕೆ, ಇವುಗಳ ಕೆಲಸ ಏನು ಅಂತಂದಾಗ ದ ವರ್ಬ್ಸ್ ದ್ಯಾಟ್ ಕನೆಕ್ಟ್ ದ ಸಬ್ಜೆಕ್ಟ್ ಟು ಅ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ಸ್ ಆರ್ ಐಡೆಂಟಿಫೈಸ್ ಇಟ್. ಇದು ಸಬ್ಜೆಕ್ಟನ್ನು ಏನು ಮಾಡ್ತದೆ? ಒಂದು ಶಬ್ದಕ್ಕೆ ಕನೆಕ್ಟ್ ಮಾಡುವಂಥದ್ದು. ಸೊ ಯಾವುದಕ್ಕೆ ಕನೆಕ್ಟ್ ಮಾಡ್ತದೆ ಅಂತಂದಾಗ ಐಡೆಂಟಿಫೈ ಮಾಡಲಿಕ್ಕೆ ಕನೆಕ್ಟ್ ಮಾಡುವಂಥದ್ದು. ದೇ ಡು ನಾಟ್ ಶೋ ಆ್ಯಕ್ಷನ್. ಇವುಗಳು ಕೆಲಸವನ್ನು ಅಥವಾ ಕ್ರಿಯೆಯನ್ನು ತೋರಿಸ್ಕೊಡುವಂಥವಲ್ಲ. ಇವುಗಳ ಕೆಲಸ ಏನು? ಜಸ್ಟ್ ಕನೆಕ್ಟ್ ಮಾಡುವಂಥದ್ದು. ಲಿಂಕ್ ಅಂತಂದ್ರೆ ಏನ್ರಿ? ಕನೆಕ್ಟ್ ಮಾಡೋದ್ರಿ ಜಸ್ಟ್. ಈಗ ಹೆಂಗೆ ನಾವು ಲಿಂಕ್ ಮಾಡ್ರಿ ಅಂತ ಅಂತಿರ್ತೀವಲ್ಲ, ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್, ಯಾವ ರೀತಿ ಲಿಂಕ್ ಮಾಡುವಂಥದ್ದನ್ನು. ಅದಕ್ಕೆ ಇಲ್ಲಿ ಜಸ್ಟ್ ಇದು ಏನು ಮಾಡುವಂಥದ್ದು? ಹೆಲ್ಪ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಸಹಾಯಕ ಕ್ರಿಯಾಪದಗಳು ಅಂತ ಕರಿತೇವೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಆಮ್, ಈಸ್, ಆರ್, ವಾಸ್, ವೇರ್, ಬಿಕಾಮ್, ನೆಕ್ಸ್ಟ್ ಸೀಮ್. ಇವೆಲ್ಲ ಏನಾಗಿರ್ತಾವೆ ಅಂತಂದಾಗ ಹೆಲ್ಪಿಂಗ್ ವರ್ಬ್ಸ್ಗಳು, ಅಥವಾ ಇವುಗಳಿಗೆ ಏನಂತ ಕರಿಬೇಕು ನಾವು? ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನೋಡ್ರಿ, ಸೆಂಟೆನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸಿ ಈಸ್ ಹ್ಯಾಪಿ. ಅವಳು ಸಂತೋಷವಾಗಿ ಇದ್ದಾಳೆ. ದೇ ವರ್ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್. ಅವರು ಟ್ರಿಪ್ಪಿನ ಬಗ್ಗೆ ಭಾಳಷ್ಟು ಏನಾಗ್ಯಾರ? ಎಕ್ಸೈಟೆಡ್ ಆಗಿದ್ರು. ಹಿ ಬಿಕೇಮ್ ಎ ಡಾಕ್ಟರ್. ಅವನು ಮುಂದೆ ಡಾಕ್ಟರ್ ಆಗುತ್ತಾನೆ. ದೀಸ್ ಆರ್ ದ ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್ ಸೇಮ್ ಇರ್ತಾವ್ರಿ. ಇವಕ್ಕೆ ಇನ್ನೊಂದು ರೀತಿ ಏನಂತ ಕರಿತೀವಿ? ಆಕ್ಸಿಲರಿ ವರ್ಬ್ಸ್ ಅಂತಲೂ ಕೂಡ ಕರಿತೀವಿ. ಸೊ ವರ್ಬ್ಸ್ ದ್ಯಾಟ್ ಹೆಲ್ಪ್ ದ ಮೇನ್ ವರ್ಬ್ ಟು ಫಾರ್ಮ್ ಟೆನ್ಸಸ್, ಮೂಡ್ಸ್ ಆರ್ ವಾಯ್ಸಸ್. ಮ್ಯಾಲೆ ನೋಡಿದ್ದು ನಾವು ಜಸ್ಟ್ ಲಿಂಕಿಂಗ್ ವರ್ಬ್ಸ್ಗಳನ್ನು. ಅವು ಯಾವುದಕ್ಕೆ ಲಿಂಕ್ ಮಾಡ್ತಾವ್ರಿ? ಸಬ್ಜೆಕ್ಟ್ಗಳಿಗೆ ಲಿಂಕ್ ಮಾಡ್ತಾವೆ. ಸಬ್ಜೆಕ್ಟ್ ಅಂದ್ರೆ ಏನಿರ್ತಾವೆ? ನೌನ್ ಆರ್ ಪ್ರೊನೌನ್ಗಳು ಇರ್ತಾವೆ. ಸಬ್ಜೆಕ್ಟ್ ಅಂತಂದಾಗ ನೌನ್ ಆರ್ ಪ್ರೊನೌನ್ಗಳನ್ನು ಏನು ಮಾಡ್ತದ್ರಿ? ಅದ್ರ ಬಗ್ಗೆ ಹೇಳುವಂಥದ್ದು. ಸೊ ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೆ ಏನ್ರಿ?
ಇಲ್ಲಿ ಮೇನ್ ವರ್ಬಿಗೆ ಕನೆಕ್ಟ್ ಮಾಡುವಂಥದ್ದು ಅದು ಯಾವಾದ್ರ ಮ್ಯಾಗ ಫ್ರಮ್ ಟೆನ್ಸಸ್ ಆರ್ ಮೂಡ್ಸ್ ಆರ್ ವೈಸಸ್ ಇದರ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಸ್, ಆಮ್, ಆರ್, ವಾಸ್, ವೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಿಲ್, ಶಾಲ್, ಡೂ, ಡಸ್, ಡಿಡ್. ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಲಿಂಕಿಂಗ್ ವರ್ಬ್ಸ್ಗೂ ಕೂಡ ಇವು ಏನಿರ್ತಾವ್ರಿ, ಸೇಮ್ ಹೊಂದಾಣಿಕೆ ಆಗ್ತಾವು. ಬಟ್ ಲಿಂಕಿಂಗ್ ವರ್ಬ್ಸ್ಗಳು ಏನು ಮಾಡ್ತಾವು, ಸಬ್ಜೆಕ್ಟ್ನಾಗೆ ಲಿಂಕ್ ಮಾಡುವಂಥದ್ದು. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ಸ್ಗಳು ಮೇನ್ ವರ್ಬ್ಗೆ ಲಿಂಕ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಲಿಂಕಿಂಗ್ ವರ್ಬ್ಸನ್ನು ನೋಡಿದಾಗ ಸಿ ಈಸ್ ಹ್ಯಾಪಿ, ನೋಡ್ರಿ ಅವಳು ಹ್ಯಾಪಿ, ದೇವರ್ ಅವರು ಎಕ್ಸೈಟೆಡ್ ಅದಾರ, ಹಿ ಬಿಕೇಮ್ ಅವನು ಮುಂದೆ ಏನಾಗ್ತಾನೆ. ಇದು ನಾವೇನು ಮಾಡ್ಲಕತ್ತೀವಿ, ಸಬ್ಜೆಕ್ಟ್ ರಿಲೇಟೆಡ್ ನೋಡಾಕತ್ತೀವಿ, ಸಬ್ಜೆಕ್ಟ್ ರಿಲೇಟೆಡ್ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಕೆಲಸ ಏನದ, ಇದು ಮೇನ್ ವರ್ಬ್ಗೆ ಲಿಂಕ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋಣ, ಈಗ ಸಿ ಈಸ್ ಗೋಯಿಂಗ್ ಟು ಸ್ಕೂಲ್, ನೋಡ್ರಿ ಇಲ್ಲಿ ಮೇನ್ ವರ್ಬ್ಗೆ ಕನೆಕ್ಟ್ ಆಗುವಂಥದ್ದು. ನೆಕ್ಸ್ಟ್ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ನೆಕ್ಸ್ಟ್ ದೇ ವಿಲ್ ಕಮ್ ಟುಮಾರೋ, ವಿಲ್ ಕಮ್ ಇದು ವರ್ಬಿಗೆ ಕನೆಕ್ಟ್ ಆಗುವಂಥದ್ದು. ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂತಂದಾಗ, ಸೊ ವರ್ಬ್ಸ್ ದ್ಯಾಟ್ ರಿಕ್ವೈರ್ ಆನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ದೇರ್ ಮೀನಿಂಗ್. ಇದಕ್ಕೆ ಏನು ಬೇಕಾಗಿರ್ತದೆ ರೀ, ಒಂದು ಆಬ್ಜೆಕ್ಟ್ ಬೇಕಾಗಿರ್ತದ. ಯಾವುದಕ್ಕೆ ಆಬ್ಜೆಕ್ಟ್ ಬೇಕಾಗಿರ್ತದೆ, ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ಅದರ ಮೀನಿಂಗ್ ಕಂಪ್ಲೀಟ್ ಆಗಿರಬೇಕು ಅಂತಂದಾಗ ನಾವಿಲ್ಲಿ ಏನು ಮಾಡ್ಬೇಕ್ರಿ, ಒಂದು ವರ್ಬನ್ನು ರಿಕ್ವೈರ್ಮೆಂಟ್ ಇರ್ತದೆ. ವರ್ಬ್ಸ್ ದ್ಯಾಟ್ ರಿಕ್ವೈರ್ ಆನ್ ಆಬ್ಜೆಕ್ಟ್, ಇದು ಒಂದು ಆಬ್ಜೆಕ್ಟನ್ನು ರಿಕ್ವೈರ್ ಮಾಡ್ತದ. ಫಾರ್ ಎಕ್ಸಾಂಪಲ್ ನೋಡೋಣ, ಟ್ರಾನ್ಸಿಟಿವ್ ವರ್ಬ್ ಅನ್ನಲಿಕ್ಕೆ ಎಕ್ಸಾಂಪಲ್ಗಳು ಇಲ್ಲಿ ನೋಡ್ರಿ, ಬೈ ಅಂದರೆ ಕೊಳ್ಳು, ಐ ಬೈ, ಇಷ್ಟು ನಾವು ಜಸ್ಟ್ ಐ ಬೈ ಅಂತ ಹೇಳಿದಾಗ ಏನು ಅಂತ ಕೇಳ್ತೀರಿ ನೀವು. ಏನಂತ ಕೇಳಿದಾಗ ಐ ಬೈ ಬುಕ್ಸ್, ನಾವಿಲ್ಲೇನು ಮಾಡ್ಬೋದು ರೀ, ಬುಕ್ಸ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಆಬ್ಜೆಕ್ಟ್ ಬೇಕಾಗ್ತದೆ. ಇದಕ್ಕೆ ಆಬ್ಜೆಕ್ಟ್ ಪಾರ್ಟ್ ಇರಲಿಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಇಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕಂತಂದಾಗ WHಗಳನ್ನು ಬಳಸ್ಬೋದು. ಇಲ್ಲಿ ವಾಟ್, ಐ ಬೈ ಅಂತಂದಾಗ ನೀವೇನಂತ ಕೇಳ್ತೀರಿ, ವಾಟ್ ಅಂತ ಕೇಳ್ತೀರಿ, ಹೌದಾ. ಐ ಗೋ ವೇರ್, ನೋಡ್ರಿ ಹೋಗ್ತೀನಿ ಅಂತಂದಾಗ ನೀವು ವೇರ್ ಅಂತ ಕರಿತೀರಿ. ಐ ಬ್ರಿಂಗ್ ವಾಟ್ ಅಂತ ಕೇಳ್ತೀವಿ. ಐ ರೀಡ್ ವಾಟ್ ಅಂತ ಕೇಳ್ತೀವಿ. ಮೇಕ್ ವಾಟ್ ಅಂತ ಕೇಳ್ತೀವಿ ನಾವು. ರೈಟ್ ವಾಟ್ ಅಂತ ಕೇಳ್ತೀವಿ. ಇಲ್ಲಿ ನಾವು ಏನು ಅಂತ ಕೇಳ್ತೀವಲ್ಲ, ಅದಕ್ಕೆ ರೀಸನ್ ಕೊಡಬೇಕಾಗಿರ್ತದಲ್ಲ, ಅದಕ್ಕೆ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ ನಾವು. ಈ ಫಾರ್ ಎಕ್ಸಾಂಪಲ್ ಸ್ಲೀಪ್ ಅನ್ನುವಂಥದ್ದು ಬತ್ತಂತ ತಿಳ್ಕೊಳ್ರಿ, ಅದಕ್ಕೆ ಏನು ಅಂತ ಕೇಳ್ತೀರಿ ನೀವು, ಏನು ಅಂತ ಕೇಳಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ವಾಟ್ ಅನ್ನುವಂಥ ಪದವನ್ನು ಬಳಸ್ತೀವಲ್ಲ, ಅವಾಗ ಅದು ಏನಾಗಿರ್ತದೆ ರೀ, ಟ್ರಾನ್ಸಿಟಿವ್ ವರ್ಬ್ಗೆ ಹೋಲಿಕೆ ಆಗುವಂಥದ್ದು. ಇದಕ್ಕೆ ಆ ಉತ್ತರ ಸಿಗಬೇಕು. ಯಾವುದಕ್ಕೆ ಉತ್ತರ ಸಿಗ್ಬೇಕು ರೀ, ವಾಟ್ ಅನ್ನುವ ಒಂದು ಪದಕ್ಕೆ ಏನಾಗಬೇಕು ರೀ, ಉತ್ತರ ಸಿಗಬೇಕು. WH ಅಲ್ಲ, ವಾಟ್ ಅನ್ನುವಂಥದ್ದು ಉತ್ತರ ಸಿಗಬೇಕು. ಬೈ ಅಂತಂದಾಗ ವಾಟ್ ಅಂತಂದಾಗ ನಾವೇನೋ ಹೇಳ್ಬೋದು, ಉತ್ತರ ಕೊಡ್ಬೋದು. ಬ್ರಿಂಗ್ ಅಂದ್ರೆ ವಾಟ್ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ಬೋದು. ರೀಡ್ ಅಂದಾಗ ವಾಟ್ ಅಂತ ಕೇಳಿದಾಗ ಉತ್ತರ ಕೊಡ್ಬೋದು. ಮೇಕ್ ಅಂತಂದಾಗ ವಾಟ್ ಅಂತಂದಾಗ ಉತ್ತರ ಕೊಡ್ಬೋದು. ಬಟ್ ಸಮ್ ಎಕ್ಸಾಂಪಲ್ಸ್ ಆರ್ ಹಿಯರ್. ಸಿ ಬಾಟ್ ಅ ನ್ಯೂ ಡ್ರೆಸ್, ನೋಡ್ರಿ ಸಿ ಬಾಟ್ ಅ ನ್ಯೂ ಡ್ರೆಸ್. ಜಸ್ಟ್ ನೀವು ಸಿ ಬಾಟ್ ಅಂತಂದಾಗ ಏನು ಅಂತ ಪ್ರಶ್ನೆ ಕೇಳ್ತೀರಿ, ಏನು ಹೇಳಕತ್ತಾರ ಅವರು, ಎ ನ್ಯೂ ಡ್ರೆಸ್ ಈಸ್ ದ ಆಬ್ಜೆಕ್ಟ್ ಹಿಯರ್. ನೆಕ್ಸ್ಟ್ ಹಿ ರೀಡ್ಸ್ ಬುಕ್ ಡೈಲಿ, ರೀಡ್ಸ್ ಅಂತಾದ ಏನು ಓದ್ತಾರ, ಏನು ಅಂತ ಕೇಳ್ಬೋದು. ನೆಕ್ಸ್ಟ್ ಐ ರೋಟ್, ಜಸ್ಟ್ ಐ ರೋಟ್ ಅಂತ ಬರೆದ್ರೆ ಏನು ಬರ್ದಪ್ಪ ಅಂತ ಕೇಳ್ತೀರಿ ನೀವು, ಏನು ಬರ್ದಿ, ಅವಾಗ ನಾವೇನು ಉತ್ತರ ಕೊಡಲೇಬೇಕಾಗ್ತದಲ್ಲ. ಎಸ್, ಐ ರೋಟ್ ಎ ಲೆಟರ್. ಬಟ್ ಇಂಟ್ರಾನ್ಸಿಟಿವ್ ವರ್ಬ್ಸ್ನೊಳಗೆ ಅದರ ಒಂದು ಅವಶ್ಯಕತೆ ಇರಂಗಿಲ್ಲ. ಯಾವುದರ ಅವಶ್ಯಕತೆ ಇಲ್ಲ, ಏನು ಅನ್ನುವಂಥದಕ್ಕೆ ಅವಶ್ಯಕತೆ ಇಲ್ಲ, ಇದಕ್ಕೆ ಉತ್ತರ ದೊರೆಯಂಗಿಲ್ಲ. ಫಾರ್ ಎಕ್ಸಾಂಪಲ್ ವರ್ಬ್ಸ್ ದ್ಯಾಟ್ ಡು ನಾಟ್ ರಿಕ್ವೈರ್ ಆನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ದೇರ್ ಮೀನಿಂಗ್. ಇವುದು ಆಬ್ಜೆಕ್ಟ ನೀಡಿಲ್ರಿ. ಯಾವುದಕ್ಕೆ, ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳಿಗೆ ಆಬ್ಜೆಕ್ಟನ ಅವಶ್ಯಕತೆನೇ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ಲೀಪ್, ಸ್ಲೀಪ್ ಅಂದಾಗ ಏನು 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 ಅಂತ ಕೇಳಕ್ಕೆ ಸಾಧ್ಯ ಅದ. ಸ್ಲೀಪ್ ಅಂತಂದಾಗ ವಾಟ್ ಅಂತ ಕೇಳ್ತೀರಿ. ಗೋ ವಾಟ್ ಅಂತ ಕೇಳ್ತೀರಿ. ಅರೈವ್ ವಾಟ್ ಅಂತ ಕೇಳ್ತೀರಿ. ಸೊ ರನ್ ವಾಟ್ ಅಂತ ಕೇಳ್ತೀರಿ. ಅಥವಾ ಕ್ರೈ ವಾಟ್ ಅಂತ ಕೇಳ್ತೀರಿ. ಇದು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಏನು ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಐ ಕ್ರೈ ವಾಟ್ ಅಂತೀರಿ, ಇಲ್ಲ ಸಾಧ್ಯ ಇಲ್ಲ. ಐ ಗೋ ವಾಟ್ ಅಂತ ಕೇಳ್ತೀರಿ. ವೇರ್ ಅಂತ ಅನ್ಬೋದು, ವೈ ಅಂತ ಅನ್ಬೋದು. ಬಟ್ ಇಲ್ಲಿ ವಾಟ್ ಅನ್ನುವಂಥದ್ದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ವಾಟ್ ಅಂತ ಕೇಳ್ತೀವಲ್ಲ, ಅದಕ್ಕೆ ಏನಾದರೂ ಉತ್ತರ ಸಿಗ್ತಿತ್ತು ಅಂತಂದ್ರೆ ದಟ್ ಈಸ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿಬೇಕು. ಬಟ್ ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳಿಗೆ ಏನಾಗಂಗಿಲ್ಲ ರೀ, ವಾಟ್ ಅನ್ನುವಂಥ ಪದಕ್ಕೆ ಉತ್ತರ
ಹೀ ಸ್ಲೆಪ್ಟ್ ಪೀಸ್ಫುಲಿ, ಹೀ ಸ್ಲೆಪ್ಟ್ ಪೀಸ್ಫುಲಿ, ಅವನು ಶಾಂತವಾಗಿ ನಿದ್ದೆಯನ್ನು ಮಾಡ್ದ. ಸಿ ಅರೈವ್ಡ್ ಲೇಟ್, ಅವಳು ಲೇಟಾಗಿ ಬಂದಳು. ದ ಬೇಬಿ ಕ್ರೈಡ್ ಲೌಡ್ಲಿ, ಆ ಮಗು ಜೋರಾಗಿ ಅಳ್ತಾ ಇತ್ತು ಅಥವಾ ಅಳುತ್ತಿತ್ತು. ಸೊ ಇಲ್ಲಿ ನೀವೇನಾದರೂ ವಾಟ್ ಅಂತ ಕೇಳಕ್ಕೆ ಸಾಧ್ಯ ಅದ ನೋಡಿರಿ, ಜಸ್ಟ್ ಕೇಳಿ ನೋಡಿರಿ ವಾಟ್ ಅಂತೇಳಿ. ಹಿ ಸ್ಲೆಪ್ಟ್ ವಾಟ್ ಏನು, ಅವು ಮಲ್ಕೊಂಡನಂತಂದ ಏನಂತ ರಿಪ್ಲೈ ಬರ್ತದೇನ್ರಿ, ಇಲ್ಲ ಮಲ್ಕೊಂಡನಂತ ಮಲ್ಕೊಂಡನ. ಸೊ ವಿ ಗೋ ಟು ನೆಕ್ಸ್ಟ್ ರೆಗ್ಯುಲರ್ ವರ್ಬ್ಸ್. ರೆಗ್ಯುಲರ್ ವರ್ಬ್ಸ್ ಮೀನ್ಸ್ ಏನ್ರಿ, ವರ್ಬ್ಸ್ ದ್ಯಾಟ್ ಫಾರ್ ದೇರ್ ಫಾಸ್ಟ್ ಟೆನ್ಸ್ ಬೈ ಆ್ಯಡಿಂಗ್ ಇ ಡಿ ಆರ್ ಡಿ. ನೋಡ್ರಿ ಇವುಗಳ ಕೆಲಸ ಏನು, ಒಂದು ವರ್ಬ್ ಇರ್ತದೆ ರೀ, ಒಂದು ಪದ ಇರ್ತದೆ, ಅದಕ್ಕೆ ನಾವು ಜಸ್ಟ್ ಏನು ಮಾಡೋದು ಇ ಡಿ ಅಥವಾ ಜಸ್ಟ್ ಏನು ಮಾಡೋದು ಡಿ ಹಚ್ಚುವಂಥದ್ದು. ಹೆಂಗಂತಂದಾಗ ಪ್ಲೇ ಇದ್ದಿದ್ದನ್ನು ನಾವು ಫಾಸ್ಟ್ ಟೆನ್ಸ್ನೇ ಬಳಸ್ಬೇಕಂದ್ರೆ ಪ್ಲೇಡ್ ಅಂತ ಬಳಸ್ತೀವಿ, ಇಲ್ಲಿ ಇ ಡಿ ಫಾರ್ಮನ್ನು ಹಚ್ತೀವಿ. ನೆಕ್ಸ್ಟ್ ವಾಂಟ್ ಹತ್ತಿತ್ತು ಅಂತಂದ ವಾಂಟೆಡ್ ಅಂತ ಬಳಸ್ತೀವಿ ನಾವು. ಜಸ್ಟ್ ಏನು ಹಚ್ಚುವಂಥದ್ದು ಇ ಡಿ ಆರ್ ಡಿ ಹಚ್ಚುವಂಥದ್ದು ಕೆಲಸಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ರೆಗ್ಯುಲರಾಗಿ ಬರ್ಬೇಕ್ರಿ, ಇಡಿ ಮತ್ತು ಡಿ ಬರುವಂಥದ್ದು ರೆಗ್ಯುಲರ್ ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಸ್ಲೀಪ್ ಸ್ಲೆಪ್ಟ್ ಅಂತ ಬರ್ತಲ್ಲ, ಇದಕ್ಕೆ ರೆಗ್ಯುಲರ್ ಅಂತ ಕರೆಯಂಗಿಲ್ಲ, ಯಾಕಂದ್ರೆ ಸ್ಲೀಪ್ ಇದ್ದಿದ್ದು ಅಲ್ಲಿ ಪಾಸ್ಟ್ ಟೆನ್ಸ್ನಾಗ ಸ್ಲೆಪ್ಟ್ ಆಯಿತು, ಅದಕ್ಕೆ ಇದಕ್ಕೆ ಏನು ಅನ್ನಂಗಿಲ್ಲ ರೀ, ರೆಗ್ಯುಲರ್ ಅನ್ನಂಗಿಲ್ಲ. ಬಟ್ ಡೂ ಡನ್ ಡಿಡ್ ಇವೆಲ್ಲ ರೆಗ್ಯುಲರ್ ಅಲ್ಲ. ನೆಕ್ಸ್ಟ್ ಮತ್ತೆ ಬರುವಂಥ ರೆಗ್ಯುಲರ್ ವರ್ಬ್ಸ್ಗಳು ಯಾವ್ಯಾವುದಾವು, ವರ್ಕ್ಡ್ ಈ ರೀತಿ ರೆಗ್ಯುಲರ್ ಆಗಿ ಬರುವಂಥ ವರ್ಬ್ಸ್ಗಳದಾವೆ. ಫಾರ್ ಎಕ್ಸಾಂಪಲ್ ಒಂದೊಂದು ಸೆಂಟೆನ್ಸ್ಗಳು, ಹೀ ಪ್ಲೇಡ್ ಕ್ರಿಕೆಟ್ ಎಸ್ಟರ್ಡೇ, ಹೀ ಪ್ಲೇಡ್ ಕ್ರಿಕೆಟ್ ಎಸ್ಟರ್ಡೇ, ಅವನು ನಿನ್ನೆ ಕ್ರಿಕೆಟ್ ಆಡ್ದ. ಐ ವಾಂಟೆಡ್ ಟು ಸಿ ಯು, ನಾನು ನಿನಗೆ ನೋಡ್ಬೇಕನ್ನಿಸಿತ್ತು. ಸೊ ಇರ್ರೆಗ್ಯುಲರ್ ವರ್ಬ್ಸ್ಗಳಿಗೆ ನಾವು ಏನು ಮಾಡೋಣ, ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ವಾಟ್ ಈಸ್ ಎ ಇರ್ರೆಗ್ಯುಲರ್ ವರ್ಬ್? ಇರ್ರೆಗ್ಯುಲರ್ ವರ್ಬ್ ಅಂತಂದಾಗ ಇಟ್ ಡು ನಾಟ್ ಫಾಲೋ ದ ರೆಗ್ಯುಲರ್ ಇ ಡಿ ಆರ್ ಡಿ ಪ್ಯಾಟರ್ನ್ ಇನ್ ದ ಪಾಸ್ಟ್ ಟೆನ್ಸ್. ನೋಡಿರಿ ಪಾಸ್ಟ್ ಟೆನ್ಸ್ನಾಗ ಇದಕ್ಕೆ ಸಂಬಂಧ ಇರೋಂಗಿಲ್ಲ. ನಾವು ಭಾಳಷ್ಟು ಇಲ್ಲಿ ಕನ್ಫ್ಯೂಸ್ ಆಗುವಂಥದಕ್ಕೆ ಯಾವುದು ಕನ್ಫ್ಯೂಸ್ ಆಗ್ತೀವಿ ಅಂತಂದಾಗ ಇರ್ರೆಗ್ಯುಲರ್ ವರ್ಬ್ಸ್ಗಳಿಗೆ ಮಾತ್ರ ಕನ್ಫ್ಯೂಸ್ ಆಗ್ತೀವಿ. ರೆಗ್ಯುಲರ್ ವರ್ಬ್ಸ್ಗಳಿಗೆ ನಾವೇನು ಮಾಡ್ತೀವಿ, ಕುಕ್ಡ್, ನೆಕ್ಸ್ಟ್ ಡ್ರಿಂಕ್ಡ್, ನೆಕ್ಸ್ಟ್ ಕೆಲವೊಂದಿಷ್ಟು ವರ್ಬ್ಸ್ಗಳು ಬರ್ತಾವಲ್ರಿ, ವರ್ಕ್ಡ್, ಈ ರೀತಿ ನಾವು ಏನು ಮಾಡ್ತೀವಿ ಇಡಿಗಳನ್ನು ಹಚ್ಕೋತ ಹೋಗ್ತೀವಿ. ಬುಕ್ಡ್ ಈ ರೀತಿ ಬರುವಂಥದ್ದು. ಬಟ್ ಇರ್ರೆಗ್ಯುಲರ್ ವರ್ಬ್ಸ್ನೊಳಗೆ ಏನಾಗ್ತಾವೆ ರೀ, ಒಂದಕ್ಕೊಂದು ಸಂಬಂಧ ಇರೋಂಗಿಲ್ಲ. ಸಿಂಪಲ್ ಟೆನ್ಸ್ ಒಳಗೆ ಏನಿರ್ತದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಮತ್ತು ಪಾಸ್ಟ್ ಟೆನ್ಸ್ ಒಳಗೆ ಬೇರೆನೇ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡೋಣ್ರಿ, ಗೋ ಅನ್ನುವಂಥದ್ದು ಏನದ ಇಲ್ಲಿ ಬಳಕೆ ಆಗ್ಯದ. ಗೋ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಿದಾಗ ಇದು ಏನಾಗ್ತದೆ ರೀ, ಪಾಸ್ಟ್ ಟೆನ್ಸ್ ಒಳಗೆ ವೆಂಟ್, ಗೋ ವೆಂಟ್. ಇನ್ನು V3 ಒಳಗೆ ಬರೀಬೇಕಂತಂದಾಗ ಗಾನ್ ಅಂತ ಬರ್ತದೆ, ಗೋ ವೆಂಟ್ ಗಾನ್. ಈಟನ್ ಅಂತ ಬರ್ತದೆ. ಇವಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಟುಕ್, ಇಲ್ಲಿ ಟೇಕ್ ಇದ್ದಿದ್ದು ಟೇಕನ್, ಹೌದ್ರಿ, ಟೇಕನ್, ಇದು ಟುಕ್ಡ್ ಅಂತ ಬರೀತೀರೇನ್ರಿ, ಮತ್ತು ಟುಕ್ಡ್ ಅಂತ ಟೆಕ್ಷನ್ ಏನಾದರೂ ಬರೋದ್ರೆ ಅದು ಏನಾಗ್ತದೆ, ತಪ್ಪಾಗ್ತದೆ. ಸೊ ಇವುಗಳಿಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಇರ್ರೆಗ್ಯುಲರ್ ವರ್ಬ್ಸ್ ಅಂತ ತಿಳ್ಕೊಂಬಿಡ್ರಿ, ಇ ಡಿ ಮತ್ತು ಡಿ ಫಾರ್ಮರ್ಗಳನ್ನು ನಾವು ಏನು ಮಾಡೋಂಗಿಲ್ಲ, ಬಳಕೆ ಮಾಡ್ಕೊಳ್ಳೋಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಸಿ ವೆಂಟ್ ಟು ದ ಮಾರ್ಕೆಟ್, ನೋಡಿ ಸಿ ವೆಂಟ್ ಟು ದ ಮಾರ್ಕೆಟ್, ಇದ್ರದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಗೋ ಅಂತ ಕರಿತೀವಿ ನಾವು. ನೆಕ್ಸ್ಟ್ V3 ಒಳಗೆ ಏನಾಗ್ತದೆ ರೀ, ಗಾನ್ ಆಗ್ತದೆ. ಮತ್ತು ಪಾಸ್ಟ್ ಟೆನ್ಸ್ ಒಳಗೆ ಏನಾಗ್ತದೆ ರೀ, ವೆಂಟ್ ಆಗ್ತದೆ. ಈ ರೀತಿ ಬರುವಂಥದ್ದು. ನೆಕ್ಸ್ಟ್ ಈಟನ್, ಹಿ ಏಟ್ ಆಲ್ ದ ಕುಕೀಸ್, ಅವರು ಎಲ್ಲ ಕುಕೀಸ್ಗಳನ್ನು ತಿಂದಳು ಅಂತ ಹೇಳ್ಬೇಕಾಗ್ಯದ. ಓಕೆ, ನೆಕ್ಸ್ಟ್ ಫೈನೈಟ್ ವರ್ಬ್ಸ್. ನೋಡ್ರಿ ಈ ಫೈನೈಟ್ ವರ್ಬ್ಸ್ ಅಂತಂದ್ರೆ ಏನಿರ್ತದೆ ಅಂತಂದಾಗ ಚೇಂಜ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ಆರ್ ಟೆನ್ಸ್. ಇದು ಸಬ್ಜೆಕ್ಟ್ನ ಪ್ರಕಾರ ಏನಾಗ್ತದೆ, ಚೇಂಜ್ ಆಗ್ತದೆ, ಮತ್ತು ಟೆನ್ಸ್ನ ಪ್ರಕಾರ ಏನಾಗ್ತದೆ, ಚೇಂಜ್ ಆಗ್ತದೆ. ನಮಗೆ ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಭಾಳಷ್ಟು ಏನಾಗ್ತದೆ ರೀ, ಸಹಾಯ ಆಗ್ತದೆ. ನೋಡಿರಿ ಈಗ ಗೋ ಅನ್ನುವಂಥದ್ದು ಏನಾಗ್ತದೆ, ಟೆನ್ಸಸ್ ಬೇಸ್ಡ್ ಮ್ಯಾಗ ಚೇಂಜ್ ಮಾಡ್ತೀವಿ, ಸಬ್ಜೆಕ್ಟ್ ಬೇಸ್ ಮ್ಯಾಗ ಏನಾಗ್ತದೆ, ಚೇಂಜ್ ಆಗ್ತದೆ. ನೆಕ್ಸ್ಟ್ ಪ್ಲೇಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಬೇಸ್ ಮ್ಯಾಗೂ ಚೇಂಜ್ ಆಗ್ತದೆ, ನೆಕ್ಸ್ಟ್ ಟೆನ್ಸ್ ಬೇಸ್ಡ್ ಮ್ಯಾಗೂ ಚೇಂಜ್ ಆಗ್ತದೆ. ವೆಂಟ್ ಇದನ್ನು ಕೂಡ ಸಬ್ಜೆಕ್ಟ್ ಬೇಸ್ಡ್ ಮ್ಯಾಗ ಮತ್ತು ಟೆನ್ಸ್ ಬೇಸ್ಡ್ ಮ್ಯಾಗ ಚೇಂಜ್ ಆಗ್ತದೆ. ರೈಟ್ಸ್ ಇದು ಕೂಡ ಹಂಗಾರಿ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇಲ್ಲಿ ಐ ಅಂತ ಬಂತು ಅಂತ ತಿಳ್ಕೊಡ್ರಿ, ಐ, ವಿ, ಯು, ಇವುಗಳಿಗೆ ನಾವು ಗೋ ಅನ್ನುವಂಥದ್ದನ್ನು ಯಾವ ರೀತಿ ಬರಿತೀವಿ, ಐ ಗೋ ಅಂತ ಬರಿತೀವಿ. ನೆಕ್ಸ್ಟ್ ವಿ ಗೋ ಅಂತ ಬರಿತೀವಿ. ನೆಕ್ಸ್ಟ್ ಯು ಗೋ ಅಂತ ಬರಿತೀವಿ. ಬಟ್ ಇಲ್ಲಿ ಹೆಂಗೆ ಚೇಂಜ್ ಆಗ್ತದೆ ರೀ ಸರ್, ಹೆಂಗೆ ನಾವು ಫೈನೈಟ್ ವರ್ಬನ್ನು ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ಥರ್ಡ್ ಪರ್ಸನ್ಗಳು ಬಂದು ಅಂತಂದಾಗ ನೋಡ್ರಿ, ಹಿ, ಸಿ, ಇಟ್ ಇವು ಏನ್ರಿ ಬಂದು ಅಂತಂದಾಗ ಅವಾಗ ಏನಾಗ್ತದೆ ರೀ, ಇಲ್ಲಿ ಬದಲಾವಣೆ ಆಗ್ತದೆ. ಏನ್ರಿ, ಈ ಗೋ ಇದ್ದಿದ್ದು ಏನಾಗ್ತದೆ, ಗೋಸ್. ನೋಡ್ರಿ ಈ ಎಸ್ಗಳನ್ನು ಹಚ್ಚಿದ್ವಿ ನಾವು. ನೆಕ್ಸ್ಟ್
ಸಿ ಗೋಸ್, ಇಟ್ ಗೋಸ್, ಇವುಗಳನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡ್ತೀವಿ ಫೈನೈಟ್ ವರ್ಬ್ಸ್ಗಳನ್ನು ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಹಿ ಗೋಸ್ ಟು ಸ್ಕೂಲ್ ಯಾವ ಟೆನ್ಸ್ ಅದ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗದ. ನೆಕ್ಸ್ಟ್ ದೇ ವೆಂಟ್ ಶಾಪಿಂಗ್, ಇದು ಹೇಳೋದೇ ಬೇಡ್ರಿ, ನಮ್ಗೆ ಗೊತ್ತಾಗ್ತದೆ ಇಮಿಡಿಯೇಟ್ಲಿ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗದ. ಅಂದರೆ ನಾವು ಟೆನ್ಸ್ ವಿ ಕ್ಯಾನ್ ಫೈಂಡ್ ಹಿಯರ್ ಟೆನ್ಸ್. ನಾವು ಫೈನೈಟ್ ವರ್ಬ್ಸ್ ಅಂತಂದ್ರೆ ಏನ್ರಿ, ಟೆನ್ಸನ್ನು ಕಂಡುಹಿಡಿಲಿಕ್ಕೆ ಯಾವ ಸಾಧ್ಯ ಆಗ್ತಾವಲ್ಲ ಅವುಗಳಿಗೆ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾನ್ ಫೈನೈಟ್ ವರ್ಬ್ಸ್ ಅಂತಂದ್ರೆ ಏನು ನೋಡ್ರಿ, ವರ್ಬ್ಸ್ ದ್ಯಾಟ್ ಡು ನಾಟ್ ಚೇಂಜ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ಆರ್ ಟೆನ್ಸ್. ಇದು ಸಬ್ಜೆಕ್ಟ್ಗೂ ಡಿಪೆಂಡ್ ಇರಂಗಿಲ್ಲ, ನೆಕ್ಸ್ಟ್ ಟೆನ್ಸ್ಗೂ ಡಿಪೆಂಡ್ ಇರಂಗಿಲ್ಲ. ಇಲ್ಲಿ ಏನಾಗಂಗಿಲ್ಲ ರೀ, ವರ್ಬ್ಸ್ಗಳು ಬದಲಾವಣೆ ಆಗಂಗಿಲ್ಲ. ಇಟ್ ಡು ನಾಟ್ ಚೇಂಜ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ಆರ್ ಟೆನ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇನ್ಫಿನಿಟಿವ್ ಅಂತ ಕರಿತೀವಿ, ಜೆರುಂಡ್ ಅಂತ ಕರಿತೀವಿ, ಪಾರ್ಟಿಸಿಪಲ್ ಅಂತ ಕರಿತೀವಿ ನಾವು. ಇವು ಪಾರ್ಟಿಸಿಪಲ್ಗಳು ಬೇರೆ ಇರ್ತಾವೆ, ಜೆರಂಡ್ಗಳು ಬೇರೆ ಇರ್ತಾವೆ, ಇನ್ಫಿನಿಟಿವ್ಗಳೇ ಬೇರೆ ಇರ್ತಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಟು ಸ್ವಿಮ್ ಇದು ಏನಾಗಿರ್ತದೆ ರೀ, ಇನ್ಫಿನಿಟಿವ್. ಯಾಕಂತಂದಾಗ ವರ್ಬ್ನ ಜೊತೆಗೆ ಏನಾಗ್ಯದ ಟು ಅನ್ನು ಬಳಕೆ ಮಾಡಿವಿ. ಟು ರೈಟ್, ಟು ಸ್ವಿಮ್, ಟು ಈಟ್, ಇವುಗಳು ಹಿ ಈಸ್ ಗೋಯಿಂಗ್ ಟು ರೈಟ್. ನೋಡ್ರಿ, ಹಿ ಈಸ್ ಗೋಯಿಂಗ್ ಟು ಇಲ್ಲಿ ಆಲ್ರೆಡಿ ಈಸ್ ಗೋಯಿಂಗ್ ಇದು ಟೆನ್ಸನ್ನು ನಾವು ಕಂಡು ಹಿಡಿದೀವಿ. ಹಿ ಈಸ್ ಗೋಯಿಂಗ್ ಟು ರೈಟ್, ಇದಕ್ಕೆ ಏನಂತ ಕರಿತೀವಿ, ಟು ಆಲ್ರೆಡಿ ನೋಡ್ರಿ ಎರಡು ವರ್ಬ್ಗಳು ಬಂದು. ಇದನ್ನು ನಾವು ಟು ಜೊತೆಗೆ ರೈಟ್ ಅಂತ ಬಂದಿತ್ತು ಅಂದರೆ ಇದಕ್ಕೆ ನೌನ್ ಅಂತ ಕರಿತೀವಿ ನಾವು. ಇಲ್ಲಿ ಡಬಲ್ ನಾವೇನು ಮಾಡ್ಬೋದು ರೀ, ವರ್ಬನ್ನು ಕಾಣ್ಬೋದು. ನೋಡ್ರಿ, ಹಿ ಈಸ್ ಗೋಯಿಂಗ್ ಅನ್ನುವಂಥದ್ದು ವರ್ಬ್ ಅದ. ನೆಕ್ಸ್ಟ್ ಟು ರೈಟ್ ಅನ್ನುವಂಥದ್ದು ಕೂಡ ಇಲ್ಲಿ ಬಂದದ ರೀ. ರೈಟ್ ಅಂದ್ರೆ ವರ್ಬ್ ಅಂತ ಹೇಳಿರಿ ಸರ, ವರ್ಬ್ ಅಂತಂದ್ರೆ ಹೆಂಗೆ ಆಗ್ತದೆ ರೀ ಅಂತ ನೀವು ಅಂತೀರಿ. ಬಟ್ ಇಲ್ಲಿ ಟು ಜೊತೆಗೆ ಏನಾದರೂ ವರ್ಬ್ ಬಂದಿತ್ತು ಅಂತಂದಾಗ V1 ದಾಗ ಬಂದಿತ್ತು ಅಂದ್ರೆ ಅದು ಏನಾಗಿರ್ತದ, ನೌನ್ ಆಗಿರ್ತದ, ನೌನ್ ಫಾರ್ಮ್ನಾಗ ಬಂದಿರ್ತದ. ನೋಡ್ರಿ, ಹಿ ಈಸ್ ಗೋಯಿಂಗ್ ಟು ರೈಟ್, ಬರೆಯಲಿಕ್ಕೆ, ಹೌದಾ, ಬರೀಲಿಕ್ಕೆ ಹೋದ. ಹಿ ಈಸ್ ಗೋಯಿಂಗ್ ಟು ರೈಟ್ ಎಕ್ಸಾಮ್, ಪರೀಕ್ಷೆಯನ್ನು ಬರೀಲಿಕ್ಕೆ ಹೋದ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಇನ್ಫಿನಿಟಿವ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇನ್ನೂ ಕೆಲವೊಂದಿಷ್ಟು ಅದಾವಲ್ರಿ, ಅವು ಹೆಂಗೆ ಬರ್ತಾವೆ ನೋಡ್ರಿ, ಸ್ವಿಮ್ಮಿಂಗ್, ರನ್ನಿಂಗ್, ಕುಕ್ಕಿಂಗ್, ಡ್ಯಾನ್ಸಿಂಗ್, ಇವೆಲ್ಲ ಜರಂಡ್ಗಳ್ರಿ. ಯಾವು INGಗಳನ್ನು ಹಚ್ಚಿಕೊಂಡು ವರ್ಬ್ನ ಸಹಾಯ, ಹೆಲ್ಪಿಂಗ್ ವರ್ಬ್ನ ಸಹಾಯ ಇಲ್ಲದೆ ಬರ್ತಾವಲ್ರಿ, ಅವಕ್ಕೆ ನಾವು ಜರುಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ವಿಮ್ಮಿಂಗ್ ಈಸ್ ಗುಡ್ ಎಕ್ಸಸೈಸ್. ಸರ್, ಸ್ವಿಮ್ಮಿಂಗ್ ಈಸ್ ಗುಡ್ ಎಕ್ಸಸೈಸ್ ಅಲ್ಲೇ ತಪ್ಪಾಗ್ತದೆ ರೀ. ಯಾಕಂತಂದ್ರೆ ಈಸ್ ಆದ್ಮ್ಯಾಗ ಸ್ವಿಮ್ಮಿಂಗ್ ಅನ್ನುವಂಥದ್ದು ಬರ್ಬೇಕಾಗಿತ್ತು ರೀ ಅಂತ ನೀವು ಅಂತೀರಿ, ಹೌದಾ. ಬಟ್ ಇಲ್ಲಿ ಏನಾಗ್ಯದ ಅಂತಂದಾಗ ನಾವು ಸ್ವಿಮ್ಮಿಂಗ್ ಈಸ್ ಗುಡ್ ಎಕ್ಸಸೈಸ್ ಅಂತ ಅನ್ನಕತ್ತೀವಿ ನಾವು, ಇದ್ರ ಬಗ್ಗೆ ಹೇಳಕತ್ತೀವಿ ನಾವು, ಸ್ವಿಮ್ಮಿಂಗ್ ಅನ್ನುವಂಥದ್ರ ಬಗ್ಗೆ. ಅದಕ್ಕಾಗಿ ಇದಕ್ಕೆ ನಾವು ಏನಂತ ಕರಿತೀವಿ, ಜರಂಡ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ನ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರನ್ನಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತಲೂ ಹೇಳ್ಬೋದು, ಗುಡ್ ಫಾರ್ ಹೆಲ್ತ್. ಇದು ಇಲ್ಲಿ ನಾವೇನು ಮಾಡ್ಬೋದು, ಜರಂಡ್ ಅಂತ ಕರಿಬೋದು. ಇನ್ನು ಪಾರ್ಟಿಸಿಪಲ್ ವರ್ಬ್ಗಳು ಹೆಂಗದಾವ ಅಂತಂದಾಗ ಇಲ್ಲಿ ಕೂಡ ನೋಡ್ಬೋದು, ದ ಬ್ರೋಕನ್ ವಿಂಡೋ ವಾಸ್ ಫಿಕ್ಸ್ಡ್. ಇಲ್ಲಿ ಹೇಳಿದೆ ನಿಮ್ಗೆ, ಗೋ ವೆಂಟ ಗಾನ್, ರಿಟರ್ನ್. ನಾವು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನೋಡಿ, ರಿಟರ್ನ್ ನೋಟ್ಸ್, ಐ ರೆಡ್ ರಿಟರ್ನ್ ನೋಟ್ಸ್, ನಾ ಏನು ಮಾಡಿದೆ, ರಿಟರ್ನ್ ನೋಟ್ಸನ್ನು ಓದ್ದೆ. ಈ ರೀತಿ ನಾವು ಬಳಕೆ ಮಾಡುವಂಥದ್ದು. ನೆಕ್ಸ್ಟ್, ದ ಬ್ರೋಕನ್ ವಿಂಡೋ ವಾಸ್ ಫಿಕ್ಸ್ಡ್. ಬ್ರೋಕನ್ ವಿಂಡೋ, ಇದು ಇಲ್ಲಿ ಯಾವುದೇ ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ನ ಸಹಾಯ ಇಲ್ಲದೆ ಏನು ಮಾಡಿವಿ ನಾವು, ವಾಕ್ಯವನ್ನು ಮಾಡಿವಿ. ಹಾಗಾಗಿ ಇದಕ್ಕೆ ಏನಂತ ಕರಿಬೇಕು ನಾವು, ಪಾರ್ಟಿಸಿಪಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ನಾನ್ ಫೈನೈಟ್ ವರ್ಬ್ಸ್ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಮೋಡಲ್ ವರ್ಬ್ಸ್ಗಳಂತ ನೋಡ್ತೀವಿ ನಾವು. ಇಲ್ಲಿ ಮೋಡಲ್ ವರ್ಬ್ಸ್ ಅಂತಂದಾಗ ಏನಿರ್ತದೆ ರೀ, ವರ್ಬ್ಸ್ ದ್ಯಾಟ್ ಶೋಸ್ ಎಬಿಲಿಟಿ. ಇವುಗಳ ಕೆಲಸ ಏನು, ಎಬಿಲಿಟಿ ಸಾಮರ್ಥ್ಯ ತೋರಿಸುವಂಥದ್ದು, ಪಾಸಿಬಿಲಿಟಿ ಸಾಧ್ಯತೆಯನ್ನು ತೋರಿಸುವಂಥದ್ದು, ಫಾರ್ಮೇಷನ್ ನಾವೇನು ಮಾಡ್ತೀವಿ ರೀ, ಫಾರ್ಮೇಷನ್ನ ಕೇಳುವಂಥದ್ದು. ನೆಕ್ಸ್ಟ್ ನೆಸೆಸಿಟಿ ಅದರ ಅಗತ್ಯತೆಯನ್ನು ಕೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಕ್ಯಾನ್ ಅನ್ನುವಂಥದ್ದು ಎಬಿಲಿಟಿ, ನಿನ್ನ ಕೈಲಿ ಆಗ್ತದೆ ಇಲ್ಲ, ಕ್ಯಾನ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡ್ತೇ ಇಲ್ಲ ಅಷ್ಟೇ. ನೆಕ್ಸ್ಟ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ನೀವು ನಮಗೆ ಸಹಾಯ ಮಾಡ್ತೀವಿ, ದಯವಿಟ್ಟು ನೀವು ನಮಗೆ ಸಹಾಯ ಮಾಡ್ತೀರಿ. ನೆಕ್ಸ್ಟ್ ಮೇ ಅಂತಂದಾಗ ನಾವೇನು ಮಾಡ್ತೀವಿ, ಹಿ ಮೇ ರೈಟ್, ಅವನು ಬರೀಬಹುದು. ಪಾಸಿಬಿಲಿಟಿ ಹೇಳಕತ್ತೀವಿ ನಾವು, ಹಿ ಮೇ ರೈಟ್, ಹಿ ಮೇ ರೀಡ್. ಇಟ್ ಮೈಟ್ ರೇನ್, ನೋಡ್ರಿ ಮಳೆ ಬರ್ಬೋದು, ಇಟ್ ಮೈಟ್ ರೈನ್. ನೆಕ್ಸ್ಟ್ ಮಸ್ಟ್ ಅಂತಂದಾಗ ನೀವು ಅದನ್ನು ಫಾಲೋ ಮಾಡಲೇಬೇಕು, ಯು ಮಸ್ಟ್ ರೀಡ್, ನೀವು ಓದಲೇಬೇಕು. ಯು ಮಸ್ಟ್ ಕಮ್, ನೀನು ಬರಲೇಬೇಕು. ಶಾಲ್, ಇಲ್ಲಿ ನಾವೇನು ಮಾಡ್ತೀವಿ ರೀ,
ಐ ಶಾಲ್ ಕಮ್, ನಾನು ಬರುವೆನು. ಶುಡ್, ಇದು ಕೂಡ ಮಾಡಬೇಕು ಅಂತ ಅರ್ಥನೇ. ಯು ಶುಡ್ ರೀಡ್, ನೀವು ಓದಬೇಕು. ಆದ್ರೆ ಇದು ಮಸ್ಟ್ನ ರೀತಿಯಲ್ಲಿ ಏನಿರಂಗಿಲ್ಲ, ಇರೋದಿಲ್ಲ. ಮಸ್ಟ್ನ ರೀತಿ ಇರೋದಿಲ್ಲ. ಯು ಶುಡ್ ರೈಟ್, ನೀವು ಬರಿಬೇಕು. ಬರೆದರೆ ಬರಿಬೋದು, ಬಿಟ್ಟರೆ ಬಿಡ್ಬೋದು. ವಿಲ್, ಅದು ಕೂಡ ಐ ವಿಲ್ ಕಮ್. ವುಡ್, ಇಟ್ ವುಡ್ ಐ ವುಡ್ ಲೈಕ್, ನಾನು ಅದನ್ನು ಇಷ್ಟಪಡುವೆನು. ಈ ರೀತಿ ಬರುವಂಥದ್ದು. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸಿ ಕ್ಯಾನ್ ಡ್ಯಾನ್ಸ್ ವೆಲ್, ಅವಳು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾಳೆ. ನೆಕ್ಸ್ಟ್, ಯು ಮಸ್ಟ್ ಫಾಲೋ ದ ರೂಲ್ಸ್, ನೀ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಮೇ ಐ ಕಮ್ ಇನ್, ನಾನು ಬರ್ಬೋದಾ ಅಥವಾ ಬಿಡ್ಬೋದಾ, ಎರಡರಾಗ ನೀವು ಏನು ಹೇಳ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ನೆಕ್ಸ್ಟ್, ಕಾಸಟಿವ್ ವರ್ಬ್ಸ್. It means verbs that show someone causes another person to do something. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಏನೋ ಕಾರಣ ಆಗಿರ್ತಾನೆ, ಏನಾದರೂ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಏನಾಗಿರ್ತಾನೆ ರೀ, ಕಾರಣ ಆಗಿರ್ತಾನೆ. ಅದಕ್ಕೆ ನಾವು ಕಾಸಟಿವ್ ವರ್ಬ್ಸ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೇಕ್, ಲೆಟ್, ಹ್ಯಾವ್, ಗೆಟ್, ಹೆಲ್ಪ್. ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ನೋಡೋಣ. ಸಿ ಮೇಡ್ ಹಿಮ್ ಕ್ರೈ, ನೋಡ್ರಿ ಅವಳು ಅವನನ್ನು ಅಳುವಂತೆ ಮಾಡಿದ್ಲು. ಇಲ್ಲಿ ಅವನಿಗೆ ಯಾರು ಅಳಂಗೆ ಮಾಡಿದ್ರಿ, ಇನ್ನೊಬ್ಳದಳಲ್ರಿ, ಅವಳು ಅಳುವಂತೆ ಮಾಡಿದ್ಲು. ಐ ಲೆಟ್ ಹರ್ ಬಾರೋ ಮೈ ಪೆನ್, ನಾನು ಅವಳಿಗೆ ಕಳಿಸ್ದೆ, ಇದಕ್ಕೆ ನನ್ನ ಪೆನ್ನನ್ನು ತರಲಿಕ್ಕೆ. ಇಲ್ಲಿ ಏನು ಹೇಳಿಕತ್ತದಾರ ಅವ್ರಿ, ಸಮ್ ಒನ್ ಕಾಸಸ್ ಅನದರ್ ಪರ್ಸನ್, ಯಾರೋ ಒಬ್ಬರು ಕಾರಣ ಆಗಿರ್ತಾರೆ ಅದಕ್ಕೆ. ಈಗ ಯಾರೋ ಒಬ್ರು ಅಳಕತ್ತಾರ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಆಗಿರ್ತಾರೆ ರೀ, ಸಮ್ ಒನ್, ಯಾರೋ ಒಬ್ಬರು ಕಾರಣೀಕರ್ತರಾಗಿರ್ತಾರೆ. ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗ್ತದೆ. ಸಿ ಮೇಡ್ ಹಿಮ್ ಕ್ರೈ, ಅವನಿಗೆ ಅಳ್ಳಕ್ಕೆ ಕಾರಣ ಯಾರು, ಅವಳು. ನೆಕ್ಸ್ಟ್, ಇವ ಪೆನ್ ತರ್ಲಿಕ್ಕೆ ಯಾರು ಕಳಿಸಿದ್ರು, ಅವಳನ್ನು ಕಳಿಸ್ದ. ನೆಕ್ಸ್ಟ್, ಹಿ ಹ್ಯಾಡ್ ದ ಮೆಕ್ಯಾನಿಕ್ ರಿಪೇರ್ ಹಿಸ್ ಬೈಕ್. ನೋಡಿರಿ, ಅವನ ಬೈಕನ್ನು ರಿಪೇರ್ ಮಾಡಿಸ್ಲಿಕ್ಕೆ ಅವ ಏನು ಮಾಡ್ದ, ಒಬ್ಬ ಮೆಕ್ಯಾನಿಕನ್ನು ಇಟ್ಕೊಂಡ. ಇದಕ್ಕೆ ಕಾಸಟಿವ್ ವರ್ಬ್ಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಸ್ಟೇಟಿವ್ ವರ್ಬ್ಸ್. ಸೊ ವರ್ಬ್ಸ್ ದ್ಯಾಟ್ ಡಿಸ್ಕ್ರೈಬ್ ಎ ಸ್ಟೇಟ್, ನಾಟ್ ಆ್ಯನ್ ಆ್ಯಕ್ಷನ್. ಇದು ಒಂದು ಸ್ಥಿತಿಯನ್ನು, ಸ್ಥಾನವನ್ನು ತಿಳಿಸ್ಕೊಡುವಂಥದ್ದು. ನಾಟ್ ಆ್ಯನ್ ಆ್ಯಕ್ಷನ್, ಇಲ್ಲಿ ಯಾವುದೇ ರೀತಿ ಕ್ರಿಯೆಯನ್ನು ತೋರಿಸ್ಕೊಡಂಗಿಲ್ಲ. ಯಾವುದಿದು, ಸ್ಟೇಟಿವ್ ವರ್ಬ್ಸ್. ಸ್ಟೇಟ್ ಅಂದರೆ ಸ್ಥಿತಿ. ದೇ ಆರ್ ಯೂಸುವಲಿ ಅಬೌಟ್ ಫೀಲಿಂಗ್ಸ್, ಥಾಟ್ಸ್, ಪೊಸೆಷನ್ ಆರ್ ಸೆನ್ಸಸ್. ಇದು ಮೇನಾಗಿ ತಿಳಿಸ್ಕೊಡುವಂಥದ್ದು ಯಾವುದ್ರ ಬಗ್ಗೆ, ಫೀಲಿಂಗ್ಸ್ಗಳ ಬಗ್ಗೆ. ನೆಕ್ಸ್ಟ್, ಥಾಟ್ಸ್, ವಿಚಾರಗಳ ಬಗ್ಗೆ. ಪೊಸೆಷನ್, ಸ್ವತ್ತು ಅಥವಾ ಹಕ್ಕುಗಳ ಬಗ್ಗೆ. ನೆಕ್ಸ್ಟ್, ಸೆನ್ಸಸ್ ಬಗ್ಗೆ ತಿಳಿಸ್ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಐ ನೌ ದ ಆನ್ಸರ್, ನೋಡ್ರಿ ನನಗದು ಆನ್ಸರ್ ಗೊತ್ತದ, ಬಟ್ ಇಲ್ಲಿ ಯಾವುದೇ ರೀತಿ ಕ್ರಿಯೆಯನ್ನು ತೋರಿಸ್ಕೊಡಕತ್ತಿಲ್ಲ. ಸಿ ಲವ್ಸ್ ಚಾಕ್ಲೇಟ್, ಇಲ್ಲಿ ಯಾವುದೇ ರೀತಿ ಏನಿಲ್ರಿ, ವರ್ಬ್ ಇಲ್ಲ. ಬಟ್ ಇಲ್ಲಿ ಏನದ, ವರ್ಬ್ ಫಾರ್ಮ್ ಅದ, ಬಟ್ ಇದು ಏನು ತಿಳಿಸ್ಕೊಡಕತ್ತಿಲ್ಲ, ಆ್ಯಕ್ಷನ್ನ ತಿಳಿಸ್ಕೊಡಕತ್ತಿಲ್ಲ. ಬಟ್ ಏನು ತಿಳಿಸ್ಕೊಡಕತ್ತದ, ಸ್ಟೇಟನ್ನು ತಿಳಿಸ್ಕೊಡಕತ್ತದ. ನೆಕ್ಸ್ಟ್, ಹಿ ಓನ್ಸ್ ಕಾರ್, ನೋಡ್ರಿ ಅವನ ಹತ್ರ ಕಾರ್ ಅದ, ಹೌದಾ. ಇದನ್ನು ನಾವೇನಂತ ಕರಿತೀವಿ, ಇದು ಯಾವುದೇ ರೀತಿ ವರ್ಬ್ ಅಲ್ಲ. ನೋಡ್ರಿ, ಈ ಓನ್ಸ್ ಕಾರ್, ಅವನು ಕಾರನ್ನು ತೆಗೆದುಕೊಳ್ಳುತ್ತಾನೆ, ಇದು ಯಾವುದೇ ರೀತಿ ವರ್ಬ್ ಅಲ್ಲ. ಸೊ ನೆಕ್ಸ್ಟ್, ಪ್ರೇಸಲ್ ವರ್ಬ್ಸ್. ನೋಡ್ರಿ, ಪ್ರೇಸಲ್ ವರ್ಬ್ಸ್ ಅಂತಂದಾಗ ದಟ್ ವರ್ಬ್ಸ್ ಕಂಬೈನ್ ವಿತ್ ಎ ಪ್ರಿಪೋಸಿಷನ್ ಆರ್ ಅಡ್ವರ್ಬ್ ದಟ್ ಚೇಂಜ್ ದ ಮೀನಿಂಗ್. ಇದು ಪ್ರೇಸಲ್ ವರ್ಬ್ ಅಂತಂದ್ರೆ ಏನಿರ್ತದೆ ರೀ, ಒಂದು ಪ್ರಿಪೋಸಿಷನ್ ಜೊತೆಗೆ ಸೇರಿರ್ತದ ಅಥವಾ ಅಡ್ವರ್ಬ್ನ ಜೊತೆಗೆ ಕೂಡಿಕೊಂಡು ಬಂದಿರ್ತದ. ಬಟ್ ಅದರ ಮೀನಿಂಗ್ ಏನಾಗ್ತದೆ ರೀ, ಬದಲಾವಣೆ ಆಗ್ತದೆ. ನೋಡ್ರಿ, ಗಿವ್ ಅನ್ನೋದು ವರ್ಬ್, ಅಪ್ ಅನ್ನೋದು ಏನಾಗ್ತದೆ ರೀ, ಮ್ಯಾಲ ಅಂತ ನೀವು ತಪ್ಪು ತಿಳ್ಕೊಬೋದು. ಇಲ್ಲಿ ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡು ಅಂತ ಅರ್ಥ. ಗಿವ್ ಅಂದ್ರೆ ಏನ್ರಿ, ಕೊಡು. ಅಪ್ ಅಂದ್ರೆ ಮ್ಯಾಲ ಕೊಡು ಅಂತ ಅಂದಂಗೆ ಆಗ್ತದೆ ಏನ್ರಿ, ಅದು ತಪ್ಪು. ಹಾಗಾಗಿ ಇದಕ್ಕೆ ನಾವೇನಂತೀವಿ, ಕರಿತೀವಿ ಪ್ರೇಸಲ್ ವರ್ಬ್ ಅಂತ ಕರಿತೀವಿ ನಾವು. ಟೇಕ್ ಆಫ್ ಅಂತಂದ್ರೆ ಈಗ ಏರೋಪ್ಲೇನ್ ಟೇಕ್ ಆಫ್ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಲುಕ್ ಆಫ್ಟರ್, ನೋಡಿಕೊಳ್ಳು ಅಂತ ಬರ್ತದೆ ರೀ. ಲುಕ್, ನೋಡು, ಆಫ್ಟರ್ ಅಂದ್ರೆ ನಂತರ. ನೋಡ್ರಿ, ನೋಡು, ಲುಕ್ ಅಂದ್ರೆ ನೋಡು, ಆಫ್ಟರ್ ಅಂದ್ರೆ ನಂತರ. ಇದು ತಪ್ಪಾಗ್ತದೆ. ಲುಕ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳು. ನೆಕ್ಸ್ಟ್, ಬ್ರೇಕ್ ಡೌನ್ ಅಂದ್ರೆ ಮುರಿತು, ಹೋಯ್ತು, ಕಟ್ಟಾಯ್ತು ಅಂತ ಕರಿತೀವಿ ನಾವು, ಬ್ರೇಕ್ ಡೌನ್. ಇದಕ್ಕೆ ಬ್ರೇಕ್ ಅಂದ್ರೆ ಮುರಿ, ಡೌನ್ ಅಂದ್ರೆ ಕೆಳಗೆ ಮುರಿ ಅಂತ ತಪ್ಪಿದು. ಇಲ್ಲಿ ಪ್ರೇಸಲ್ ವರ್ಬ್ ಅಂತಂದಾಗ ಮೀನಿಂಗ್ ಬೇರೆನೇ ಕೊಡ್ತದ. ಬಟ್ ಇದ್ರ ಜೊತೆಗೆ ಏನಿರ್ತದೆ, ಒಂದು ವರ್ಬ್ ಇರ್ತದೆ, ಅದ್ರ ಜೊತೆಗೆ ಏನಿರ್ತದೆ, ನೆಕ್ಸ್ಟ್ ಪ್ರೆಪೋಸಿಷನ್ ಇರ್ತದೆ. ನೆಕ್ಸ್ಟ್, ಟೇಕ್ ವರ್ಬ್, ಆಫ್ ಅನ್ನೋದು ಪ್ರೆಪೋಸಿಷನ್, ಲುಕ್ ಅನ್ನೋದೇನು ವರ್ಬ್, ಆಫ್ಟರ್ ಅನ್ನೋದು ಇಲ್ಲಿ ಪ್ರೆಪೋಸಿಷನ್ ಆಗಿರ್ತದೆ. ಸೊ ಇವು ಪ್ರೇಸಲ್ ವರ್ಬ್ಗಳು ಅಂತ ಕರಿತೀವಿ ನಾವು. ನೆಕ್ಸ್ಟ್, ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ಗಳು. ಹಿ ಗೇವ್ ಅಪ್ ಸ್ಮೋಕಿಂಗ್, ಅವ ಸ್ಮೋಕಿಂಗ್ ಮಾಡೋದನ್ನೇ ಬಿಟ್ಟ. ನೆಕ್ಸ್ಟ್, ದ ಪ್ಲೇನ್ ಟುಕ್ ಆಫ್ ಆಟ್ 5 PM, ಆ ಪ್ಲೇನ್ ಎಷ್ಟಕ್ಕೆ ಟುಕಪ್ ಆಯ್ತು ರೀ, 5 PM ಟುಕಪ್ ಆಯಿತು. ನೆಕ್ಸ್ಟ್, ಐ ವಿಲ್ ಲುಕ್ ಆಫ್ಟರ್ ಯುವರ್ ಡಾಗ್, ನಾನು
ನಿನ್ನ ನಂತರ ಏನು ಮಾಡ್ತೀನಿ, ನಾ ಏನೋ ನೋಡ್ಕೊಳ್ತೀನಿ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ರಿಫ್ಲೆಕ್ಸಿವ್ ವರ್ಬ್ಸ್. ರಿಫ್ಲೆಕ್ಸಿವ್ ವರ್ಬ್ಸ್ ಅಂತಂದಾಗ ವರ್ಬ್ಸ್ ವೇರ್ ದ ಸಬ್ಜೆಕ್ಟ್ ಆ್ಯಂಡ್ ದ ಆಬ್ಜೆಕ್ಟ್ ಆರ್ ದ ಸೇಮ್ ಪರ್ಸನ್ ಯೂಸುವಲಿ ವಿತ್ ರಿಫ್ಲೆಕ್ಸಿವ್ ಪ್ರನೌನ್ಸ್. ಇಲ್ಲಿ ಪ್ರನೌನ್ಗಳು ಏನಾಗ್ತಾವೆ, ರಿಫ್ಲೆಕ್ಸಿವ್ ಆಗ್ತಾವೆ. ಹೆಂಗಂತಂದಾಗ ಐ ಅಂತಂದಾಗ ಮೀ ಅಂತ ಬರ್ತದ ನೋಡ್ರಿ, ಸಿ ಅಂತಂದಾಗ ಹರ್ಸೆಲ್ಫ್ ಅಂತ ಬರ್ತದ. ನೆಕ್ಸ್ಟ್ ಯು ಅಂತಂದಾಗ ಯುವರ್ ಸೆಲ್ಫ್ ಅಂತ ಬರ್ತದ. ನೆಕ್ಸ್ಟ್ ಐ ಅಂತಂದಾಗ ಮೈ ಸೆಲ್ಫ್ ಅಂತ ಬರ್ತದ. ಈ ರೀತಿ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋಣ, ಎಂಜಾಯ್ ಒನ್ ಸೆಲ್ಫ್, ಹರ್ಟ್ ಒನ್ ಸೆಲ್ಫ್, ಪ್ರೈಡ್ ಒನ್ ಸೆಲ್ಫ್. ಫಾರ್ ಎಕ್ಸಾಂಪಲ್ ನೋಡೋಣ, ಸಿ ಎಂಜಾಯ್ಡ್ ಹರ್ ಸೆಲ್ಫ್ ಆಟ್ ದ ಪಾರ್ಟಿ. ಅವಳಷ್ಟಕ್ಕೆ ಏನು ಮಾಡಿದ್ಲು, ಪಾರ್ಟಿ ಒಳಗೆ ಎಂಜಾಯ್ ಮಾಡಿದ್ಲು. ಹಿ ಹರ್ಟ್ ಹಿಮ್ಸೆಲ್ಫ್ ವೈಲ್ ಪ್ಲೇಯಿಂಗ್. ಅವ ಆಟ ಆಡುವಂಥ ಸಂದರ್ಭದೊಳಗೆ ಏನು ಮಾಡ್ದ, ತನ್ನಷ್ಟಕ್ಕೆ ತಾನೇ ನೋವನ್ನು ಮಾಡ್ಕೊಂಡ, ತಾನೇ ನೋವು ಮಾಡ್ಕೊಂಡ. ದೇ ಥಾಟ್ ದೆಮ್ಸೆಲ್ವ್ಸ್ ಫ್ರೆಂಚ್. ನೋಡ್ರಿ, ಅವರು ತಮ್ಮಷ್ಟಕ್ಕೆ ತಾವು ಏನು ಮಾಡಿದ್ರು, ಫ್ರೆಂಚನ್ನು ಕಲ್ತರು. ಸೊ ಇಲ್ಲಿ ನೋಡ್ರಿ, ಪ್ರನೌನ್ಗಳು ಯಾವ ರೀತಿ ಬಂದವು, ರಿಫ್ಲೆಕ್ಸಿವ್ ಪ್ರನೌನ್ ಒಳಗೊಂಡು ಸಿ ಬಿಕಮ್ ಏನಾಯಿತು, ಹರ್ ಸೆಲ್ಫ್ ಆಯಿತು. ನೆಕ್ಸ್ಟ್ ಹಿ ಮೀನ್ಸ್ ಹಿ, ದೆನ್ ಆಫ್ಟರ್ ಹಿಮ್ಸೆಲ್ಫ್ ಆಯಿತು, ದೇ ಆಫ್ಟರ್ ದೆಮ್ಸೆಲ್ವ್ಸ್ ಆಯಿತು. ಈ ರೀತಿ ಬದಲಾವಣೆ ಹಾಕ್ಕೊಂಡು ಬರ್ತದೆ. ನೆಕ್ಸ್ಟ್ ರೆಸಿಪ್ರೋಕಲ್ ವರ್ಬ್ಸ್. ವರ್ಬ್ಸ್ ದ್ಯಾಟ್ ಶೋ 2 or more people are doing the same thing ಟು ಈಚ್ ಅದರ್. ಇಲ್ಲೆಲ್ಲ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ಜನಗಳು ಏನು ಮಾಡ್ತಾ ಇರ್ತಾರೆ, ಒಂದೇ ಕೆಲಸವನ್ನು ಏನು ಮಾಡ್ತಿರ್ತಾರೆ, ಕೂಡ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಯಾವ್ಯಾವು, ಹಗ್, ಫೈಟ್, ಮೀಟ್, ಟಾಕ್, ಆರ್ಗ್ಯೂ. ಇಲ್ಲಿ ನೋಡ್ರಿ, ಹಗ್ ಮಾಡ್ಬೇಕಂತಂದ್ರೆ ಒಬ್ಬನೇ ಹಗ್ ಮಾಡ್ಲಿಕ್ಕೆ ಸಾಧ್ಯ ಹಿಂಗಿಲ್ಲ. ನೆಕ್ಸ್ಟ್ ಫೈಟ್ ಮಾಡ್ಬೇಕಂತಂದು ತಾನೇ ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಇಲ್ಲ. ಮೀಟ್ ಮಾಡ್ಬೇಕಂತಂದ್ರೆ ಯಾರ ಜೊತೆ ಇದ್ರೆ ಮೀಟ್ ಆಗ್ಲಿಕ್ಕೆ ಅಟ್ಟೆ ಆಗ್ತದ, ಇಲ್ಲಂತಂದ್ರೆ ಸಾಧ್ಯ ಆಗಂಗಿಲ್ಲ. ಟಾಕ್, ಒಬ್ಬನಿಗೊಬ್ಬನೇ ಮಾತಾಡಕತ್ರ ಏನಾಗ್ತದೆ ರೀ, ಮ್ಯಾಡ್ ಅಂತ ಕರೀತಾರೆ. ಏನಂತ ಕರಿತೀವಿ ನಾವು, ಮ್ಯಾಡ್ ಅಂತ ಕರಿತೀವಿ ನಾವು, ಹುಚ್ಚದಿರಿ ನೀನು. ನೆಕ್ಸ್ಟ್ ಆರ್ಗ್ಯೂ ಅಂತಂದಾಗ ವಾದ ಮಾಡೋದು. ವಾದ ನೋಡ್ರಿ, ಆರ್ಗ್ಯೂ ಅಂತಂದಾಗ ವಾದ ಮಾಡೋದು. ಒಬ್ಬನಿಗೊಬ್ಬನೇ ವಾದ ಮಾಡೋಕ್ಕಾಗ್ತದೇನ್ರಿ. ಈಗ ಟಾಕ್ ಅಂತಂದಾಗ ಒಬ್ಬನಿಗೊಬ್ಬನಿಗೆ ಮಾತಾಡಕ್ಕೆ ಬರ್ತದ. ಈಗ ನಾ ಹೆಂಗೆ ಯೂಟ್ಯೂಬ್ನಾಗ ಈಗ ಸದ್ ಕ್ಲಾಸ್ ಮಾಡಕತ್ತೀನಿ, ಅಲ್ಲಿ ಯಾರು ನೋಡಿದ್ರೆ ಅಂತಾರೆ, ಒಬ್ಬನಿಗೊಬ್ಬನೇ ಮಾತಾಡಕತ್ತ ನೋಡಂತಾರೆ. ಅದಕ್ಕೆ ನನಗೂ ಮ್ಯಾಡ್ ಅಂತ ಅನ್ಬೇಡ್ರಿ. ಇಲ್ಲಿ ನಾ ಏನು ಮಾಡಕತ್ತೀನಿ, ಕ್ಲಾಸ್ ಮಾಡಕತ್ತೀನಿ, ವಿಡಿಯೋ ಕ್ಲಾಸ್. ಸೊ ನೆಕ್ಸ್ಟ್ ಒಂದು ಸೆಂಟೆನ್ಸ್ಗಳನ್ನು ನೋಡೋಣ. ದೇ ಹಗ್ಡ್ ಈಚ್ ಅದರ್. ಒಬ್ರಿಗೊಬ್ರು ಏನು ಮಾಡಿದ್ರಿ, ಹಗ್ ಅಂದ್ರೆ ತಬ್ಕೊಂಡ್ರು. ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಹೆಲ್ಪ್ಡ್ ಈಚ್ ಅದರ್. ನೋಡಿ, ವಿದ್ಯಾರ್ಥಿಗಳು ಒಬ್ರಿಗೊಬ್ರು ಏನು ಮಾಡಿದ್ರು, ಸಹಾಯವನ್ನು ಮಾಡಿಕೊಂಡ್ರು. ವಿ ಮ್ಯಾಟ್ ಆಟ್ ದ ಪಾರ್ಕ್. ನಾವಿಬ್ರು ಏನು ಮಾಡಿದ್ವಿ, ಪಾರ್ಕ್ನೊಳಗೆ ಭೇಟಿ ಆದ್ವಿ. ನೆಕ್ಸ್ಟ್ ಕಾಂಪೌಂಡ್ ವರ್ಬ್ಸ್. ಸೊ ವರ್ಬ್ಸ್ ಫಾರ್ಮ್ ಯೂಸಿಂಗ್ 2 or more words ಇನ್ಕ್ಲೂಡಿಂಗ್ ಆಕ್ಸಿಲರೀಸ್ ಆರ್ ಮಾಡಲ್ಸ್. ಇಲ್ಲಿ ಏನು ಕೆಲಸ ಮಾಡ್ತದ್ರಿ ಇದು ಅಂತಂದಾಗ ಕಾಂಪೌಂಡ್ ವರ್ಬ್ಸ್ 2 ಅಥವಾ ಹೆಚ್ಚು ವರ್ಡ್ಸ್ಗಳು ಏನಾಗ್ತಾವೆ, ಕೂಡ್ಕೊಂಬರ್ತಾವೆ. 2 ಅಥವಾ ಹೆಚ್ಚು ವರ್ಡ್ಸ್ಗಳು ಕೂಡ್ಕೊಂಬರ್ತಾವೆ. ಏನೇನು ಒಳಗೊಂಡಿರ್ತಾವೆ ಅಂತಂದಾಗ ಆಕ್ಸಿಲರೀಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ವಿತ್ ಮಾಡಲ್ಸ್, ಕ್ಯಾನ್, ಕುಡ್, ಮೇ, ಮೈಟ್, ಆಕ್ಸಿಲರಿ ಆ, ಆಮ್, ಈಸ್, ಆರ್, ವಾಸ್, ವೇರ್, ಇವು ಬರ್ತಾವೆ. ಫಾರ್ ಎಕ್ಸಾಂಪಲ್ ನೋಡೋಣ, ವಿಲ್, ಗೋ. ವಿಲ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ ಪ್ಲಸ್ ಗೋ ಅನ್ನುವಂಥದ್ದು ಮೇನ್ ವರ್ಬ. ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ, ಬೀನ್ ಅಂತದ್ದು ಕೂಡ ಅದ್ರ ಜೊತೆಗೆ ಬರುವಂಥದ್ದು. ಪ್ಲೇಯಿಂಗ್ ಅಂದ್ರೆ ಮೇನ್ ವರ್ಬ. ಶುಡ್ ಹ್ಯಾವ್ ನೌನ್. ಇಲ್ಲಿ ನೋಡ್ರಿ, ಮಾಡಲ್ ವರ್ಬ್ಸ. ನೆಕ್ಸ್ಟ್ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ, ನೌನ್ ಅನ್ನುವಂಥದ್ದು ಮೇನ್ ವರ್ಬ. ಫಾರ್ ಎಕ್ಸಾಂಪಲ್ ಸೆಂಟೆನ್ಸ್ ನೋಡ್ರಿ, ಐ ವಿಲ್ ಗೋ ಟುಮಾರೋ. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಆಲ್ ಡೇ. ಯು ಶುಡ್ ಹ್ಯಾವ್ ಕಾಲ್ಡ್ ಅರ್ಲಿಯರ್. ನೋಡ್ರಿ, ಐ ವಿಲ್ ಗೋ ಟುಮಾರೋ, ನಾನು ನಾಳೆ ಹೋಗುತ್ತೇನೆ, ನಾನು ನಾಳೆ ಹೋಗುವೆನು. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಆಲ್ ಡೇ. ಅವಳು ಪ್ರತಿದಿನ ಪೂರ್ತಿ ದಿನ ಕೆಲಸ ಮಾಡುವಳು. ನೆಕ್ಸ್ಟ್ ಯು ಶುಡ್ ಹ್ಯಾವ್ ಕಾಲ್ಡ್ ಅರ್ಲಿಯರ್. ನೀನು ನನಗೆ ಮೊದಲೇ ಕಾಲ್ ಮಾಡಬೇಕಾಗಿತ್ತು. ಹೌದಾ, ಯು ಶುಡ್ ಹ್ಯಾವ್ ಕಾಲ್ಡ್ ಅರ್ಲಿಯರ್. ನೀವು ಮೊದಲೇ ಕಾಲನ್ನು ಮಾಡಬೇಕಾಗಿತ್ತು. ಸೊ ಇಂಟೆನ್ಸಿವ್ ವರ್ಬ್ಸ್. So intensive verbs means verbs used to emphasize the subject's action or state, often used with do, does, did. ಇವಾಗ ಕೆಲಸ ಏನ್ರಿ, ಡೂ, ಡಸ್, ಡಿಡ್ ಅನ್ನು ಬಳಸ್ಕೊಂಡು ಇಲ್ಲಿ ಮೇನ್ ವರ್ಬನ್ನು ಯೂಸ್ ಮಾಡಿಕೊಂಡು ಬಳಸುವಂಥದ್ದು. ಇಲ್ಲಿ ಒಂದು ಕ್ರಿಯೆಯೇ ತೋರಿಸ್ಬೋದು ಅಥವಾ ಒಂದು ಸ್ಥಿತಿಯನ್ನು ತೋರಿಸ್ಬೋದು. ಫಾರ್ ಎಕ್ಸಾಂಪಲ್, ಡೂ ನಾವ್, ಡಿಡ್ ಕಮ್, ಡೂ, ಡಸ್ ಅಂಡರ್ಸ್ಟ್ಯಾಂಡ್. ಸೊ ಸೆಂಟೆನ್ಸ್ ನೋಡೋಣ ಇಲ್ಲಿ. ಐ ಡೂ ನಾವ್ ದ ಆನ್ಸರ್. ನನಗೆ ಆನ್ಸರ್ ಗೊತ್ತದ. ಸಿ ಡಿಡ್ ಕಮ್ ಟು ದ ಇವೆಂಟ್. ಅವಳು ಇವೆಂಟ್ಗೆ ಬರ್ತಾಳೆ. ನೆಕ್ಸ್ಟ್ ಹಿ ಡಸ್ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್. ಅವನು ರೂಲ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ. ಈ ರೀತಿಯಾಗಿರುವಂಥದ್ದು ಇಷ್ಟು ನಾವು ವರ್ಬ್ಸ್ನ ಒಂದು ಟೈಪ್ಸ್ಗಳನ್ನು ನೋಡ್ಕೊಂಬಂದಿವಿ. ಸೊ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಇಲ್ಲಿ ಬರುವಂಥ ಎಲ್ಲ ಟೈಪ್ಸ್ ಆಫ್ ವರ್ಬ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಸಂಕ್ಷಿಪ್ತ ರೂಪದಾಗ ಭಾಳಷ್ಟು ಈಸಿ ರೂಪದೊಳಗೆ ಏನು ಮಾಡೀನಿ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಳ್ಳೋಣ ಅಂತ. ಐ ರನ್ ಎವ್ರಿ ಮಾರ್ನಿಂಗ್, ಸಿ ಈಟ್ಸ್ ಆ್ಯನ್ ಆ್ಯಪಲ್, ವಿ ಸ್ಲೀಪ್ ಅರ್ಲಿ, ದೇ ಪ್ಲೇ ಕ್ರಿಕೆಟ್, ಹಿ ಗೋಸ್ ಟು ಸ್ಕೂಲ್, ಕಮ್ ಆ್ಯಂಡ್ ಸಿಟ್ ಹಿಯರ್, ಐ ವಾಕ್ ಟು ದ ಆಫೀಸ್. ನೆಕ್ಸ್ಟ್ ದ ಬೇಬಿ ಕ್ರೈಸ್ ಲೌಡ್ಲಿ. Next, she writes a letter, they read books, I laugh at jokes, he drinks water, we study English. She dances well, I cook food daily, the cat jumps on the table, he drives carefully. They stand in a line, we talk to our friends, he sits on the chair. ಓಕೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.